ಟೈಮ್ಸ್ ಆಫ್ ಸಾಗರ್ ಸುದ್ದಿಗೆ ಸ್ವಾಗತ. ಸಾಗರದ ಬೇಕರಿಯೊಂದರಲ್ಲಿ ಖರೀದಿಸಿದ ಬ್ರಿಟಾನಿಯಾ ಬಾದಾಮ್ ಮಿಲ್ಕ್ ಶೇಕ್ ಜ್ಯೂಸ್ನಲ್ಲಿ ಹುಳ ಪತ್ತೆಯಾಗಿದೆ. ಜ್ಯೂಸ್ ಕುಡಿದ ವ್ಯಕ್ತಿಗೆ ವಾಂತಿ ಭೇದಿ ಉಂಟಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ಸೋಮವಾರ ನಡೆದಿದೆ. ಸಾಗರದಲ್ಲಿ ಬೀಡಾ ಅಂಗಡಿ ಇಟ್ಟುಕೊಂಡಿರುವ ವೆಂಕಟೇಶ್ ಸಾಗರದ ಹೊಸ ಬಸ್ ನಿಲ್ದಾಣ ಬಳಿಯಿರುವ ಕೇಕ್ ವರ್ಲ್ಡ್ ಬೇಕರಿಯಲ್ಲಿ ಜ್ಯೂಸ್ ಖರೀದಿಸಿ ಕುಡಿದಿದ್ದರು. ಈ ವೇಳೆ ಜ್ಯೂಸ್ನಲ್ಲಿ ಕೆಟ್ಟ ವಾಸನೆ ಬರಲಾರಂಭಿಸಿದೆ. ಬಾಟಲಿಯೊಳಗೆ ಗಮನಿಸಿದಾಗ ಸಣ್ಣ ಸಣ್ಣ ಹುಳಗರಿದು ಪತ್ತೆಯಾಗಿದೆ. ತಕ್ಷಣ ಬೇಕರಿ ಅವರ ಗಮನಕ್ಕೆ ತಂದಾಗ ಅಂಗಡಿಯವರು ಉಡಾಫೆಯಾಗಿ ಮಾತನಾಡಿದ್ದಾರೆಂದು ವೆಂಕಟೇಶ್ ಆರೋಪಿಸಿದ್ದಾರೆ. ವೆಂಕಟೇಶ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಸೋಮವಾರ ಮಧ್ಯಾಹ್ನ ನಾನು 1:30 ಟೈಮಲ್ಲಿ ಶೋರೂಮಿಂದ ಬಂದು ಸ್ವೀಟ್ ತೊಗೊಳ್ಲಿಕ್ಕಂತ ಈ ಕೇಕ್ ವರ್ಲ್ಡ್ ಬೇಕ್ರಿಗೆ ಬಂದಿದ್ದೆ. ಆವಾಗ ನಾನು ಜ್ಯೂಸ್ ತೊಗೊಂಡೆ. ಜ್ಯೂಸ್ ಓಪನ್ ಮಾಡಿ ಕುಡಿದವಾಗ ಶೀಲ್ಡ್ ಇತ್ತು. ಓಪನ್ ಮಾಡಿ ಕುಡಿದವಾಗ ಅದು ಹುಳ ಕಾಣಿಸ್ತಾ ಇದೆ. ಅದು ಹಾಳಾಗಿದೆ. ಅದರಿಂದ ನನ್ನ ಆರೋಗ್ಯ ಹಾಳಾಗಿದೆ, ಹೊಟ್ಟೆ ತುಂಬ ಹಾಳಾಗ್ತಾ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಅವ್ರಿಗೆ ಬಿಲ್ ಕೇಳಿದ್ದೀನಿ, ಅವ್ರು ಬಿಲ್ ಕೊಟ್ಟಿದ್ದಾರೆ. ಇವಾಗ ಬೇಕರಿಯಲ್ಲಿ ಬಾದಾಮಿ ಜ್ಯೂಸ್ ತೊಗೊಂಡು ಕುಡಿಲಿಕ್ಕೆ ತೊಗೊಂಡು ಓಪನ್ ಮಾಡಿದೆ. ಕುಡಿದೆ. ಅದು ತುಂಬ ಹಾಳಾಗ್ಬಿಟ್ಟು ಎಲ್ಲನೂ ಇತ್ತು. ನನಗೆ ಅದೇನಂತ ಗೊತ್ತಾಗಲಿ. ನಂತರ ನೀವು ಕೇಳಿದ್ರು ಏನಿದೆ ಅಂತೇಳಿ ಅವನು ಆರ್ಕೆ ಮಾತಾಡಿದೆ. ಅಲ್ಲ ಇದೆಲ್ಲ ಹಂಗಾಗಿದೆ. ನಂತರ ನಂಗೆ ಸ್ವಲ್ಪ ಸುಸ್ತಾಯಿತು. ನನ್ನ ಫ್ರೆಂಡಿಗೆ ಬರೀತಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಗೌರ್ಮೆಂಟಲ್ಲಿ. ಬೇಕರಿಯವ್ರ ಗಮನಕ್ಕೆ ತಂದ್ರ? ಹಾಂ, ಬೇಕರಿಗೆ ಹೇಳಿದ್ವಿ. ನಮ್ಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ರು. ಸರಿಯಪ್ಪ ಕಂಪ್ನಿ ನೋಡೋಣ. ಈಗ ನಿಮ್ಮ ಡಾಕ್ಟ್ರ್ ಏನೊಂದು ಡಾಕ್ಟ್ರ್ ಫುಡ್ ಪಾಯ್ಸನ್ ಆಗಿದೆ. ಫುಡ್ ಪಾಯ್ಸನ್. ಅದ್ರಲ್ಲಿ ಏನಿತ್ತು ಸರ್? ಅದರಲ್ಲಿ ಹುಳ ಇತ್ತು.